ಅದರಲ್ಲೂ ಓವರ್ ಸ್ಪೀಡ್ ರೈಡಿಂಗ್ ಬೇರೆ. ಸೊ ಸ್ನೇಹಿತರೆ, ಈಗಿನ್ನು ಸ್ನಾನ ಮಾಡೋಕ್ಕೂ ಮುಂಚೆ ಗಾಡಿ ಹಂಗೆ ಒಂದು ರೌಂಡು ಸಿಂಪಲಾಗಿ ವಾಶ್ ಮಾಡಿದೆ. ತುಂಬಾ ಗಲೀಜಾಗಿತ್ತು ನೆನ್ನೆ ನೈಟು ಮಳೆಯಲ್ಲಿ ಬಂದಿದ್ದಕ್ಕೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಕಾಸುರ ಆನ್ ಡ್ಯೂಟಿ. ಮತ್ತೆ ಇನ್ನೊಂದು ಲಾಗ್ನೊಂದಿಗೆ ಬರ್ತಾಯಿದ್ದೀನಿ. ಏನಿಲ್ಲ, ನಾರ್ಮಲ್ ಮಂಡೇ ಇವತ್ತು. ಎಲ್ಲರಿಗೂ ಮಂಡೇ ಅಂದರೆ ಗೊತ್ತು ಎಷ್ಟು ಬೇಜಾರಾಗುತ್ತೆ ಅಂತ. ವೀಕೆಂಡ್ಸು ಫುಲ್ಲು ಎಂಜಾಯ್ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಆರಾಮಾಗಿರ್ತೀವಿ. ಪ್ರತಿಯೊಬ್ಬರು ಸ್ಕೂಲಿಗೆ ಹೋಗೋರಿಂದ ಹಿಡಿದು ಕೆಲ್ಸಕ್ಕೆ ಹೋಗೋರ್ವರ್ಗು ಈ ವೀಕೆಂಡ್ ಮುಗಿದು ಮಂಡೇ ಬಂತು ಅಂದರೆ ಬೇಜಾರು ಪಕ್ಕ ಇದ್ದಿದ್ದೇನೆ. ಸೊ ಅದೇ ರೀತಿ ನನಗೂ ಆರಾಮಾಗಿ ಮಲಗಿದ್ದೆ, ಎದ್ದೇಳೋಕ್ಕೆ ಮನಸ್ಸಿಲ್ಲ. ಬಟ್ ಏನೂ ಮಾಡೋಂಗಿಲ್ಲ, ವಿಧಿ, ಹೋಗಲೇಬೇಕು. ಕಾಲೇಜ್ಗಾದ್ರೂ ಸರಿ ಕೆಲ್ಸಕ್ಕಾದ್ರೂ ಸರಿ ಎಲ್ರಿಗೂ ಹೋಗಲೇಬೇಕು, ಏನೂ ಮಾಡೋಂಗಿಲ್ಲ. ಬಟ್ ಅದೇನೆ, ಎಲ್ಲನೂ ಒಂದು ಲೈಫ್ನಲ್ಲಿ ಒಂದು ಫ್ಲೋ ಅಷ್ಟೇ. ಅದಕ್ಕೆ ನಾವು ಅಳವಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಲಗ್ಗೇರಿಯಲ್ಲಿರೋರಿಗೆಲ್ಲ ಈ ಬ್ರಿಡ್ಜು ಫೆಮಿಲಿಯರ್ ಇರುತ್ತೆ, ಎಲ್ರಿಗೂ ಈ ಬ್ರಿಡ್ಜು ನೋಡಿರ್ತೀರಿ. ಸೊ ಇವತ್ತು ನಾನು ರಿಂಗ್ ರೋಡ್ ಮೇಲೆ ಹೋಗಿ PS ಕಾಲೇಜಿಂದ ಆ ಕಡೆಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ರೆಗ್ಯುಲರಾಗಿ ಒಂದು ಹೋಟೆಲಲ್ಲಿ ಟಿಫಿನ್ ಮಾಡ್ತೀನಿ. ಇವತ್ತು 3 ಗಂಟೆ ತನಕ ಕ್ಲಾಸ್ ಇರೋದ್ರಿಂದ ಬೇಗ ಹೊಟ್ಟೆ ಹಸಿಯುತ್ತೆ. ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಅಂದ್ಕೊಳ್ತೀನಿ. ಯಾವ ರೀತಿ ಇದೆ, ಚೆನ್ನಾಗಿದೆಯಾ, ಹೆಂಗೆ, ಕಮೆಂಟಲ್ಲಿ ತಿಳಿಸಿ. ಬೆಳಬೆಳಗ್ಗೆನೇ ಏನು ಟ್ರಾಫಿಕ್ ರೋಡಲ್ಲಿ. ಈ ಲಾರಿಗಳಿಂದಾಗಿ ಅರ್ಧ ಟ್ರಾಫಿಕ್ ಆಗೋದು. ನಾನು ಯೂಶುವಲಿ ಒಳಗಿಂದ ಹೋದರೆ ಈ ಕಡೆಯಿಂದ ಸುಮ್ಮನೆ ಒಳಗಿಂದ ಹೋಗ್ತಾ ಇದ್ದೆ. ಬಟ್ ಇವತ್ತು ಸೀದಾ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಹಿಂಗೆ ಹೋದರೆ ಸ್ವಲ್ಪ ಬೇಗನೆ ಹೋಗ್ಬೋದು. ಪ್ಲಸ್ ಇವಾಗ ಟಿಫಿನ್ ಮಾಡಬೇಕಾಗಿರೋದ್ರಿಂದ ಟಿಫಿನ್ ಮಾಡಿಕೊಂಡು ಆದಷ್ಟು ಬೇಗ ಕಾಲೇಜ್ಗೆ ಹೋಗೋಣ. 8:30 ಕಾಲೇಜ್ ಇರೋದ್ರಿಂದ ಬೇಗ ಕವರ್ ಮಾಡಬೇಕು ಇವಾಗ. ಅಣ್ಣ ದಾರಿ ಬಿಡು, ಹೋಗಿ. ಅಂಕಲ್ಗಳು ಹೆಂಗೆ ಅಂದರೆ ನಿಧಾನಕ್ಕೆ ಹೋಗ್ತಿರ್ತಾರೆ. ಅಂಕಲ್ಗಳು ಅಂತ ಅಲ್ಲ, ಸ್ಲೋ ಮೂವಿಂಗ್ ವೆಹಿಕಲ್ಸ್ಗಳಿಗೆ ಹೇಳೋದು. ನಿಧಾನಕ್ಕೆ ಹೋಗ್ತಾ ಇದ್ರಾ ಸೈಡಲ್ಲಿ ಹೋಗಿ. ನಾನಾದರೂ ಅಷ್ಟೇ ಸ್ಲೋ ಆಗಿ ಹೋಗ್ತೀನಿ ಕೆಲವು ಬೈಕ್ಗಳಲ್ಲಿ. ಅವಾಗ ಆರಾಮಾಗಿ ನಿಧಾನಕ್ಕೆ ಲೆಫ್ಟಲ್ಲಿ ಹೋಗ್ತೀನಿ. ಸ್ಪೀಡಾಗಿ ಹೋಗ್ತಿರ್ಬೇಕಾದ್ರೆ ಮಾತ್ರ ಆದಷ್ಟು ಸೆಂಟರ್ ರೋಡ್ಸ್ನ ಯೂಸ್ ಮಾಡಿ, ಇಲ್ಲ ರೈಟ್ ರೋಡ್ಸ್ನ ಯೂಸ್ ಮಾಡಿ. ತುಂಬ ಸ್ಲೋ ಆಗಿ ಹೋಗ್ಬೇಕಾದ್ರೆ ದಯವಿಟ್ಟು ಲೆಫ್ಟಲ್ಲಿ. ಯಾಕಂದರೆ ಇಂಥ ರೋಡ್ಗಳಲ್ಲಿ ನಡೆಯುತ್ತೆ. ಹೈವೇಗಳಲ್ಲಿ ಏನು ಪ್ರಾಬ್ಲಮ್ ಅಂದರೆ ಸಿಕ್ಕಾಬಿಟ್ಟು ಡೇಂಜರ್. ಅದು ಸ್ಪೀಡ್ ವೆಹಿಕಲ್ಸ್ ಇರುತ್ತೆ. ಸ್ವಲ್ಪ ಎಡ್ಜಾದ್ರೂ ಸಾಕು, ಅಷ್ಟೇ ನಿಮ್ಮದು ವೆಂಕಟರಮಣ ಸ್ವಾಮಿ ಗೋವಿಂದನೇ ಆಗೋದು ನೀವೆಲ್ಲ. ಈ ರೋಡಲ್ಲಿ ಇಂಟರ್ಸೆಪ್ಟರ್ಗಳು ಇರ್ತಿದ್ರು ಮುಂಚೆ ಪೊಲೀಸ್ನವರು. ಸ್ಪೀಡ್ ತುಂಬ ಲೈಕ್ 50 ಮೇಲೆ ಹೋದರೆ ಫೈನ್ಸ್ ಆಗ್ತಾಯಿದ್ರು. 2000, 1000 ಈ ಥರ ಎಲ್ಲ. ಒಂದು ಸತಿ ನಾನು ನನ್ನ GT ಇರಬೇಕಾದ್ರೆ ಫುಲ್ಲು ರೈಡಿಂಗ್ ಗೇರ್ಸು, ಹೆಲ್ಮೆಟ್ಟು, ಶೂಸು ಎಲ್ಲ ಹಾಕ್ಕೊಂಡು ನೋಡಿ ಸ್ನೇಹಿತರೆ, ಎಮ್ಮೆನ ಎಲ್ಮೆ ಹಾಕ್ಬಿಟ್ಟವ್ರೆ. ಸೊ ಸ್ನೇಹಿತರೆ, ನಾವಿನಲ್ಲಿ ಬ್ರಿಡ್ಜ್ ಹತ್ರ ಬಂದಾಯಿತು. ಓನ್ಲಿ 6 ಮಿನಿಟ್ಸ್. ಎಷ್ಟು ಕಿಲೋಮೀಟರ್ ಕವರ್ ಮಾಡಿದೆ ನೋಡ್ಕೊಳ್ಳಿಲ್ಲ. ಬಟ್ ಲಗ್ಗೇರಿಯಿಂದ ನಾಯನಹಳ್ಳಿಗೆ 6 ಮಿನಿಟ್ಸಲ್ಲಿ ಬಂದೆ ಆಲ್ರೆಡಿ. ಇನ್ನೊಂದು 5 ಕಿಲೋಮೀಟರ್ಸ್ ಇರ್ಬೋದು ನನ್ನ ಪ್ರಕಾರ. ಆ ಟರ್ನಿಂಗು ಕಾಲೇಜು ಒಂದು 7 to 8 ಕಿಲೋಮೀಟರ್ಸ್ ಇರ್ಬೋದು. ಇಲ್ಲಿಂದ ನೆಕ್ಸ್ಟ್ ಲೆಫ್ಟ್ ಟರ್ನ್ ತಗೋಬೇಕು. ಅಲ್ಲಿವರೆಗೂ ರೋಡು ಸ್ವಲ್ಪ ಫ್ರೀ ಇರುತ್ತೆ. ಅಲ್ಲಿಂದ ಒಳಗೆ ಹೋದ್ಮೇಲೆ ಸ್ವಲ್ಪ
ಜನ ಎಲ್ಲ ಇರ್ತಾರೆ, ಒಂದು ಸ್ವಲ್ಪ ಟ್ರಾಫಿಕ್ ಏರಿಯಾ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರ್ತಿತ್ತು ಯಾವಾಗ್ಲೂ, ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಫ್ಲೈಓವರ್ದು. ಸೊ ತುಂಬ ಏನು ಜಾಮ್ ಆಗಲ್ಲ, ಮೂವ್ ಆಗ್ತಾ ಇರುತ್ತೆ, ಸ್ಲೋ ಮೂವಿಂಗ್ ಇರುತ್ತೆ ಅಷ್ಟೇ. ನಾನು ರೆಗ್ಯುಲರಾಗಿ ತಿಂಡಿ ತಿನ್ನೋ ಅಂಥ ಹೋಟೆಲ್ ಇಲ್ಲೇ ಇರೋದು. ಸೊ ದೋಸೆ ಕ್ಯಾಂಪ್ ಅಂತ, ಇಲ್ಲೇ ಟಿಫಿನ್ ಮಾಡ್ಕೊಂಡು ಹೋಗೋದು ನಾನು ಯಾವಾಗ್ಲೂ ಆಲ್ಮೋಸ್ಟು. ಅಣ್ಣ ಒಂದು ಪ್ಲೇಟ್ ಬನ್ಸು. ಒಂದು ಪ್ಲೇಟ್ ಬನ್ಸು. ಪಿ ಎಸ್ ಕಡೆಯಿಂದ ಬಂದರೆ ಈ ನ್ಯಾಷನಲ್ ಕಾಲೇಜ್ ಮೆಟ್ರೋ ಕೆಳಗಿಂದ ಬರ್ತೀನಿ. ಬಟ್ ಏನೇ ಆದ್ರೂ ಹೋಗಿ ಯೂಟರ್ನ್ ನೋಡಿಕೊಂಡು ನಾನು ಕಾಮಾಕ್ಷಿ ಪಾಳ್ಯ ಕಡೆಯಿಂದ ಬರ್ತೀನಲ್ಲ, ಅದೇ ರೋಡಿಗೆ ಬರಬೇಕು ಮತ್ತೆ ವಾಪಸ್ಸು. ಸೊ ನಮ್ಮ ಕಾಲೇಜ್ ಬಂದ್ಬಿಟ್ಟು ಎಲ್ಲಿರೋದು ಏನು ಎಲ್ಲ ಫಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಿ. ಇನ್ಮೇಲೆ ಏನಿಲ್ಲ, ನಾರ್ಮಲಾಗಿ ಕಾಲೇಜ್ಗೆ ಹೋಗೋದು, ಕಾಲೇಜ್ ಮುಗಿಸ್ಕೊಳ್ಳೋದು, ಕೋರ್ಸ್ಗೆ ಹೋಗೋದು, ಕೋರ್ಸ್ ಮುಗಿಸ್ಕೊಳ್ಳೋದು, ಅಲ್ಲಿಂದ ಸೀದಾ ಪಿ ಜಿಗೆ ಹೋಗಿ ರೆಸ್ಟ್ ಮಾಡೋದು, ಓದ್ಕೊಳ್ಳೋದು. ಇದೇನೇ ಡೈಲಿ ಕಂಟಿನ್ಯೂಸ್ ಆಗಿ ಲಾಗ್ ಆಗಿರುತ್ತೆ. ಬಟ್ ಏನಂದರೆ ಡಿಫ್ರೆನ್ಸು, ಈ ಮಾಡೋವಂಥ ಡೈಲಿ ಲಾಗಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯಗಳಿದ್ರೆ, ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳಿದ್ರೆ, ಇಲ್ಲ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ಗಳಿದ್ರೆ ಸೊ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಆಲ್ಮೋಸ್ಟ್ ಇನ್ನೇನು 8 ಮಿನಿಟ್ಸ್ ಇದೆ 8:30ಗೆ ಹೋಗಿ ಕ್ಲಾಸ್ಗೆ ಹೋಗಿ ಕ್ಲಾಸೆಲ್ಲ ಮುಗಿಸ್ಕೊಂಡು ಹೋಗ್ತಾ ಸಂಜೆ ಮನೆಗೆ ಹೋಗ್ತಾ ನಿಮಗೆ ಸಿಗ್ತೀನಿ ನಾನು. ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ವಿಡಿಯೋನ. ಬಾಯ್. ಇವಾಗ ಕ್ಲಾಸ್ ಮುಗಿಸ್ಕೊಂಡು 3 o'clock ಆಗಿದೆ ಟೈಮ್ ಎಕ್ಸಾಕ್ಟ್ಲಿ. ವಾಪಸ್ ಕೋರ್ಸಿಗೆ ಹೋಗ್ತಾ ಇದ್ದೀನಿ. ನೋಡಿದ್ರಿ ಕ್ಲಾಸ್ ಎಲ್ಲ ಮುಗೀತು. ಮಾರ್ನಿಂಗ್ 8 o'clock ಬರೋದು ನಾವು, 8:30ಗೆ ಮುಗಿಸ್ಕೊಂಡು 3 o'clock ಹೋಗ್ತಾ ಇದ್ದೀನಿ. ಊಟ ತಿಂಡಿ ಏನೂ ಇರಲ್ಲ. ಇವಾಗ ಇಂಜಿನಿಯರಿಂಗ್ ಅವ್ರಿಗೆ ಎಕ್ಸಾಮ್ ನಡೀತಿದೆ, ಫೈನಲ್ ಇಯರ್ ಅವ್ರಿಗೆ. ಅದಕ್ಕೋಸ್ಕರ ನಮ್ಮ ಬೇರೆ ಸೆಕ್ಷನ್ ಅವರಿಗೆ ಫುಲ್ಲು ಬಿಟ್ಬಿಟ್ರು. ಇವಾಗ ನಾನು ಕೋರ್ಸ್ಗೆ ಹೊರಟಿದ್ದೀನಿ. 4 o'clock ಕೋರ್ಸ್ ಇರೋದು. ಊಟ ಎಲ್ಲಾದರೂ ಮಾಡಬೇಕು, ಇಲ್ಲ ಅಂದರೆ ಅಲ್ಲೊಂದು ಎಗ್ ಪಪ್ಸು, ಒಂದು ಚಾಕ್ಲೇಟ್ ಕೇಕ್ ತಿನ್ಕೊಳ್ತೀನಿ. ಈ ರೋಡಲ್ಲಿ ಸಿಕ್ಕಾಗುತ್ತೆ ಟ್ರಾಫಿಕ್ ಇರುತ್ತೆ. ಸ್ಟ್ರೈಟ್ ಹೋದರೆ ಇಲ್ಲೆಲ್ಲರೂ ಲೆಫ್ಟ್ ಒಂದು ರೋಡ್ ಸಿಗುತ್ತೆ, ಹಿಂದೆ ಒಂದು ಮಿಸ್ ಮಾಡಿಕೊಂಡೆ. ಲೆಫ್ಟ್ ಹೋಗಿ ಅಲ್ಲಿ ರೈಟ್ ತೊಗೊಂಡ್ರೆ ಸೀದಾ ಈಸಿ ಆಗುತ್ತೆ. ಮುಂದ್ಗಡೆ ಕಲಾಸಿಪಾಳ್ಯ ರೋಡಿಗೆ ಜಾಯ್ನ್ ಆಗ್ತೀನಿ. ಇಲ್ಲೇ ಒಂದು ಲೆಫ್ಟ್ ಇದೆ, ಇಲ್ಲೇ ಲೆಫ್ಟ್ ತೊಗೊಳ್ಳೋಣ. ಮುಂದೆ ಫುಲ್ ಜಾಮ್ ಮಾಡಿರ್ತಾರೆ ಯಾವಾಗಲೂ ಇಲ್ಲಿ. ಮತ್ತು ಹುಷಾರು, ಸಿಕ್ಕಿಗೆ ಹಾಕೋಬಿಟ್ಟಿರ ಅಂದರೆ. ಲೂಲು ಹೈಪರ್ ಮಾರ್ಕೆಟ್ ಇದೆ ನೋಡಿ. ಬೆಂಗಳೂರಲ್ಲಿ ಇಲ್ಲದೆ ಇರೋರಿಗೆ ಲೂಲು ಮಾಲ್ ಹೆಂಗಿದೆ ಅಂತ ಕ್ವಶನ್ ಇದ್ದರೆ ಇದೇ ಲೂಲು ಮಾಲ್, ಲೂಲು ಗ್ಲೋಬಲ್ ಮಾಲ್. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು 10 kilometers ಇರ್ಬೋದು ವಾಪಸ್ ಮನೆಗೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೋಣ. ಅಲ್ಲಿವರೆಗೂ ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಸೊ ಬಾಯ್, ಸಿ ಯು ಆಲ್. ಅಲ್ಲಿ ನೋಡಿ, ಅಲ್ಲಿ ಅವನ್ನ ಫುಲ್ಲು ವೀಡಿಯೋ ಕಾಲ್ ಮಾಡಿಕೊಂಡು ಟ್ರಾಫಿಕಲ್ಲೇ ಮಾತಾಡ್ಕೊಂಡು ಬರ್ತಾವನೆ. ನಾನು ಜಸ್ಟ್ ಪಾಸ್ ಆಗಿಬಿಟ್ಟೆ, ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ಇಲ್ಲ ತೋರಿಸ್ತಾ ಇದ್ದೆ. ಅವ್ರ ಪ್ರೈವೇಸಿಗೆ ನಮ್ಮದು ಯಾಕೆ ಕಡ್ಡಿ ಅಲ್ಲಾಡ್ಸೋದು. ಸೊ ಆದ್ರೂ ಭಾರಿ ಧೈರ್ಯ ಹುಡುಗಂಗೆ. ಟ್ರಾಫಿಕಲ್ಲೇ ಮುಜುಗರ ಇಲ್ಲದೆ ಆರಾಮಾಗಿ ಮೊಬೈಲ್ ಮೌಂಟಿಗೆ ಹಾಕ್ಕೊಂಡು ಅವ್ರ ಹುಡುಗಿ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡವನೆ. ಕ್ರೇಜಿ ಮಾತ್ರ ಅಣ್ಣ.
ನೋಡಿ ಇವನೇ, ಅದರಲ್ಲೂ ಓವರ್ ಸ್ಪೀಡ್ ರೈಡಿಂಗ್ ಬೇರೆ ಓದ್ಗಿದ್ಯಾ ಗುರು.